ಫ್ರೆಂಡ್ಸ್, ಮಕ್ಕಳಿಗೆ ವೇಟ್ ಗೇನ್ ಆಗಬೇಕು, ಹಾಗೆ ಮಾರ್ನಿಂಗ್ ಈಸಿಯಾಗಿ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೊಡಬೇಕು ಅನ್ನೋರು ಈ ಒಂದು ರೆಸಿಪಿನ ಟ್ರೈ ಮಾಡಿ. ನಾವು ಸ್ಟಾರ್ಟಿಂಗ್ ಮಕ್ಕಳಿಗೆ ಸಾಲಿಡ್ ಫುಡ್ನ ಸ್ಟಾರ್ಟ್ ಮಾಡಿದಾಗಿಂದನೂ ಈ ರೆಸಿಪಿನ ಕೊಡ್ಬೋದು. ತುಂಬ ಚೆನ್ನಾಗಿ ವೇಟ್ ಗೇನ್ ಆಗ್ತಾರೆ, ಹಾಗೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಸೊ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಇವಾಗ ನೋಡಿ, 1 ಗ್ಲಾಸ್ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ. ಅಂದರೆ ನೀವು ಎಷ್ಟು ಕ್ವಾಂಟಿಟಿಗೆ ರವೆ ಮಾಡ್ಕೋತೀರಾ ಅಷ್ಟು ಕ್ವಾಂಟಿಟಿಗೆ ನೀವು ತಗೋಬೋದು. ಹಾಗೆ ಒಂದು 4-5 ಟೇಬಲ್ ಸ್ಪೂನ್ ರವೆ ಅಷ್ಟು ನಾನು ಹಾಕ್ತಾ ಇದ್ದೀನಿ. ಚಿರೋಟಿ ರವೆ ತಗೊಂಡಿದ್ದೀನಿ ನಾನು. ನೀವು ಅದನ್ನೇ ತಗೊಂಡ್ರೆ ಸ್ಮೂತಾಗಿ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಸ್ಟಾರ್ಟಿಂಗಲ್ಲಿ ಕೊಡೋ ಟೈಮಲ್ಲಿ ಇದು ಮಕ್ಕಳು ಫೇವ್ರೇಟ್ ಆಗಿಬಿಡುತ್ತೆ ನೀವು ತಿನ್ನಿಸ್ತಾ ಇದ್ರೆ. ನಾನಂತೂ ನಮ್ಮ ಪಾಪುಗೆ ಸ್ಟಾರ್ಟಿಂಗ್ ಸಾಲಿಡ್ ಫುಡ್ನ ಸ್ಟಾರ್ಟ್ ಮಾಡಿ ಡೈಲಿ ಮಾರ್ನಿಂಗು ಇದೇ ಬ್ರೇಕ್ಫಾಸ್ಟ್ ನಾನು ಕೊಡ್ತಾ ಇದ್ದಿದ್ದು. ನಮ್ಮ ಪಾಪು ಅಂತೂ ಸಖತ್ ಇಷ್ಟಪಟ್ಟು ತಿಂತಾ ಇದ್ಲು. ಸಾಲ್ಟ್ ಕೂಡ ಇಲ್ಲದೇನೆ ನಮ್ಮ ಪಾಪುಗೆ ಫೇವ್ರೇಟ್ ಆಗಿತ್ತಿದ್ದು. ಸೊ ಇವಾಗ 1 ಇಯರ್ ಪ್ಲಸ್ ಆಗಿರೋದ್ರಿಂದ ಅಷ್ಟು ನಾನು ಇದನ್ನ ಮಾಡ್ಕೊಡ್ತಾ ಇಲ್ಲ. ಈಗ ನೀರು ಕುದೀತಾ ಇರೋ ಟೈಮಲ್ಲಿ ರವೆನ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊತಾ ಇರಬೇಕು. ಒಂದು ಸ್ವಲ್ಪ ಸ್ಮೂತ್ ಆಗಿ ಮಕ್ಕಳಿಗೆ ಮಾಡಿಕೊಡಿ. ಪುಡಿ ಥರ ಮಾಡಿಬಿಟ್ಟು ಕೊಡೋಕೆ ಹೋಗ್ಬೇಡಿ, ಯಾಕಂದರೆ ಮಕ್ಕಳಿಗೆ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಒಂದು ಸ್ವಲ್ಪ ರವೆನ ಹಾಕಿ ಚೆನ್ನಾಗಿ ನೋಡಿ ಈ ಥರ ಕಲಿಸ್ತಾನೆ ಇರಬೇಕು, ಗಂಟು ಹಾಕ್ದಿದ್ದಂಗೆ. ಇವಾಗ ನಮ್ಮ ಪಾಪು 1 ಇಯರ್ ಪ್ಲಸ್ ಅಲ್ವಾ, ಅವಳಿಗೆ ಸಾಲ್ಟು ಖಾರ ಎಲ್ಲ ಕೊಡ್ತಾ ಇರೋದ್ರಿಂದ ನಾನು ಸ್ವಲ್ಪ ಸಾಲ್ಟ್ನ ಹಾಕಿಬಿಟ್ಟು ಪಾಪುಗೆ ತಿನ್ನಿಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಸಪ್ಪೆನೇ ಮಾಡಿಕೊಡಿ, ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಇದು ಈಸಿಯಾಗಿ ಡೈಜೆಷನ್ ಕೂಡ ಆಗುತ್ತೆ. ಇನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಡೈಲಿ ವ್ಲಾಗ್ಸ್ನ ಹಾಕೋ ಟೈಮಲ್ಲಿ ತುಂಬ ಜನ ಕೇಳ್ತಾ ಇದ್ರಿ ರವೆ ಅಂದರೆ ಏನು ಅಂತ. ಇದೇ ರೆಸಿಪಿನೇ ನಾನು ಮಾಡಿಕೊಡ್ತಾ ಇದ್ದಿದ್ದು ಮಾರ್ನಿಂಗ್ ಯಾವಾಗೂ ಕೂಡ ನಮ್ಮ ಪಾಪುಗೆ. ನೀವು ಡೈಲಿ ನನ್ನ ವ್ಲಾಗ್ಸ್ನ ನೋಡ್ತಾ ಇದ್ದಿದ್ರೆ, ಮಿನಿ ವ್ಲಾಗ್ಸ್ನ, ನಿಮಗೆ ಗೊತ್ತಾಗಿರುತ್ತೆ ನಾನು ಡೈಲಿ ಇದನ್ನು ಕೊಡ್ತಾ ಇದ್ದೆ. ರವೆ ಮಕ್ಕಳಿಗೆ ಈಸಿಯಾಗಿ ಡೈಜೆಷನ್ ಆಗುತ್ತೆ ಮತ್ತು ವೆಯ್ಟ್ ಗೇನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದನ್ನು 6 ಮಂತ್ಸ್ ಪ್ಲಸ್ ಇಂದ ನಾವು ಮಕ್ಕಳಿಗೆ, ಅಂದರೆ ನಾವು ಯಾವಾಗ ಸಾಲಿಡ್ ಫುಡ್ನ ಸ್ಟಾರ್ಟ್ ಮಾಡ್ತೀವಿ ಅವಾಗಿಂದ ಸ್ಟಾರ್ಟ್ ಮಾಡ್ಬೋದು. ಸೊ ಕೊಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ನೀರು ಬೇಡ ಅಂದರೆ ನೀವು ಹಾಲಲ್ಲಿ ಕೂಡ ಇದನ್ನು ಮಾಡಿಕೊಡ್ಬೋದು. ಇನ್ನೂ ಕೂಡ ಒಳ್ಳೆಯದು ಅಂತ ಹೇಳ್ಬೋದು ಮಕ್ಕಳಿಗೆ ಹಾಲಲ್ಲಿ ಮಾಡಿಕೊಡೋದ್ರಿಂದ. ಈಗ ನೋಡಿ, 1-2 ನಿಮಿಷ ಅದನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಬೇಯಿಸ್ಕೊಂಡು ರವೆ ರೆಡಿ ಆಗಿಬಿಡುತ್ತೆ. ಮಕ್ಕಳಿಗೆ ಒಂದು ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಮಕ್ಕಳಿಗೆ ತಿನ್ನಿಸಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ, ಯಾವ ಥರ ತಿಂತಾರೆ ಅಂತ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಮಾಡಿಕೊಡಿ, ತುಂಬ ಅಡಿಕ್ಟ್ ಆಗಿಬಿಡ್ತಾರೆ ಅಂತಲೇ ಹೇಳ್ಬೋದು. ಇನ್ನಷ್ಟು ಮಕ್ಕಳಿಗೆ ಬೇಕಾಗಿರೋಂಥ ಬ್ರೇಕ್ಫಾಸ್ಟ್ ರೆಸಿಪೀಸ್ ಎಲ್ಲ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬೇಗ ಹೋಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.